ಸೃಷ್ಟಿಯನ್ನು ನೋಡಿದ್ದೀವಿ, ಸೃಷ್ಟಿಯನ್ನೇ ದೇವರು ಅಂತ ಹೇಳಿ ಭಾವಿಸ್ತಾ ಇದ್ದೀವಿ. ಸೃಷ್ಟಿಯನ್ನು ನೋಡಿ ಸೃಷ್ಟಿಯ ಹಿಂದೆ ಇರುವ ಶಕ್ತಿಯನ್ನು ಅರ್ಥ ಮಾಡ್ಕೋಬೇಕು. ನಾವು ಯಾವ್ದಾದ್ರು ವಸ್ತುಗಳನ್ನು ದೇವರು ಅಂತ ಹೇಳಿ ಭಾವಿಸ್ತಾ ಇದ್ದೀವಿ ಅಂತಂದರೆ ನಾವು ತುಂಬ ಕೆಳಮಟ್ಟದಲ್ಲಿ ಇದ್ದೀವಿ ಅಂತ ಅರ್ಥ. ಇಲ್ಲ ನಾವು ಮನಸ್ಸಿಗೆ ಬಂದಂಗೆ ದೇವರುಗಳನ್ನು ಸೃಷ್ಟಿ ಮಾಡ್ತೀವಿ ಅಂತಂದರೆ ನಮ್ಮ ತೊಂದರೆಗಳನ್ನು ನಾವೇ ತಂದ್ಕೊಂಡಂಗೆ. ಇಲ್ಲಿ ನಾವು ಯಾವುದೇ ರೀತಿಯಾದ ನಂಬಿಕೆಗಳನ್ನು ಅವಹೇಳನೆ ಮಾಡ್ತಾ ಇಲ್ಲ. ಅವ್ರವ್ರ ನಂಬಿಕೆ ಅವ್ರವ್ರಿಗೆ ಇದ್ದೇ ಇರ್ತವೆ. ಎಲ್ರಿಗೂ ಅವ್ರವ್ರದ್ದೇ ಆದ ಸ್ವಾತಂತ್ರ್ಯ ಇದ್ದೇ ಇರುತ್ತೆ. ಇಲ್ಲೇನೆಂದರೆ ಸ್ವಲ್ಪ ಚಿಂತನೆ ಮಾಡೋಣ ಅಷ್ಟೇ, ಯಾಕೆ ಇಷ್ಟೊಂದು ಗೊಂದಲಗಳಿದ್ದಾವೆ ಅಂತ. ವಸುದೈವ ಕುಟುಂಬಕಂ ಕೇಳೋಕ್ಕೆ ಒಂಥರ ಚೆನ್ನಾಗಿದೆ ಅಲ್ವಾ? ಈ ಭೂಮಿ ಮೇಲೆ ಯಾರೆಲ್ಲ ವಾಸ ಮಾಡ್ತಾ ಇದ್ದಾರಲ್ವ ಅವರೆಲ್ಲರೂ ಒಂದೇ ಕುಟುಂಬದವರು. ಅವರು ಯಾವುದೇ ಜಾತಿಯವರಾಗಿರಲಿ, ಯಾವುದೇ ಧರ್ಮದವರಾಗಿರಲಿ, ಯಾವುದೇ ಜನಾಂಗದವರಾಗಿರಲಿ, ನಾವೆಲ್ಲರೂ, ನಾವು ನೀವು ಎಲ್ಲರೂ ಒಂದೇ ಕುಟುಂಬದವರು. ಮತ್ತು ಇದನ್ನು ಪ್ರಕೃತಿ ಕೂಡ ಹೇಳ್ತಾ ಇದೆ, ಪ್ರಕೃತಿನೇ ಸಾರ್ತಾ ಇದೆ. ನೋಡಿ, ಸೂರ್ಯನ ಬೆಳಕು ಒಂದೇ ಸಮನಾಗಿ ಎಲ್ಲರ ಮೈ ಮೇಲೂ ಬೀಳ್ತಾ ಇದೆ, ಭೇದ ಭಾವ ಇಲ್ಲ. ಅದೇ ರೀತಿಯಲ್ಲಿ ಗಾಳಿನೂ ಕೂಡ, ನೀರು ಕೂಡ. ಹೀಗಿರಬೇಕಾದ್ರೆ ಯಾಕೆ ನಮ್ಮಲ್ಲಿ ಅನೇಕ ಭೇದ ಭಾವಗಳಿದ್ದಾವೆ, ಜಾತಿಗಳಿದ್ದಾವೆ, ಧರ್ಮಗಳಿದ್ದಾವೆ? ಅವನು ನಮ್ಮವನಲ್ಲ, ಅವನು ನಮ್ಮ ಜಾತಿಯವನಲ್ಲ, ಅವನು ನಮ್ಮ ದೇವರನ್ನು ಪೂಜೆ ಮಾಡೋದಿಲ್ಲ. ಈ ರೀತಿ ಭೇದ ಭಾವಗಳನ್ನು ನಾವು ಯಾಕೆ ಸೃಷ್ಟಿ ಮಾಡ್ಕೊಂಡಿದ್ದೀವಿ? ಇದಕ್ಕೆ ಏನು ಕಾರಣ? ನೋಡಿ, ಫಸ್ಟ್ ಕಾರಣ, ನಾವಿಲ್ಲಿ ಅನೇಕ ದೇವರುಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಮನೆಗೊಂದೊಂದು ದೇವರು, ಕೇರಿಗೊಂದೊಂದು ದೇವರು, ಊರಿಗೊಂದೊಂದು ದೇವರು, ಹೀಗೆ ಸಾವಿರಾರು ಲಕ್ಷ ಕೋಟಿ ದೇವರುಗಳಿದ್ದಾವೆ. ಇವುಗಳಿಂದ ಏನಾಗುತ್ತೆ ಅಂದರೆ ಇಲ್ಲಿಂದನೇ ಎಲ್ಲ ಶುರುವಾಗೋದು. ಅವನು ನಮ್ಮವನಲ್ಲ, ಅವನು ನಮ್ಮ ದೇವರನ್ನು ನಂಬೋದಿಲ್ಲ, ಅವನು ನಮ್ಮ ಧರ್ಮದವನು ಅಲ್ಲ ಅಂತ ಹೇಳಿ. ವಾಸ್ತವದಲ್ಲಿ ಇದು ಸರಿನಾ? ನೋಡಿ, ಎಲ್ರಿಗೂ ಗೊತ್ತು, ನಮಗೆ ಗೊತ್ತು, ನಿಮಗೂ ಗೊತ್ತು, ನಮ್ಮನ್ನು ಸೃಷ್ಟಿ ಮಾಡಿರೋ ಒಂದು ಶಕ್ತಿ ಇದೆ, ಭಗವಂತ ಒಬ್ಬನೇ ಇದ್ದಾನೆ ಅಂತ ಹೇಳಿ. ನೋಡಿ, ನಾವು ಕೆಳಗಡೆ ಎಷ್ಟೇ ದೇವರುಗಳನ್ನು ಪೂಜೆ ಮಾಡಿದರೂ ಕೂಡ ಆವೇಶದಲ್ಲಿ, ಭಾವನಾತ್ಮಕವಾಗಿ ನಾವು ಏನು ಹೇಳ್ತೀವಿ, ಮೇಲುಗಡೆ ಒಬ್ಬ ದೇವರಿದ್ದಾನೆ, ಅವನ್ನೆಲ್ಲವನ್ನು ನೋಡ್ತಿರ್ತಾನೆ, ಅವನು ಬಿಡೋದಿಲ್ಲ ಅಂತ ಹೇಳ್ತಾ ಇರ್ತೀವಿ. ಹೀಗಿರಬೇಕಾದ್ರೆ ಇಷ್ಟೊಂದು ದೇವರುಗಳು ಹೇಗೆ ಸೃಷ್ಟಿಯಾದವು? ಹಿಂದಿನ ಕಾಲದಲ್ಲಿ ದೇವರ ಬಗ್ಗೆ ನಂಬಿಕೆಗಳು ಹೇಗಿದ್ವು? ನಮ್ಮ ಹಿರಿಯರೆಲ್ಲ, ಆವಾಗ ಹಿಂದಿನ ಕಾಲದ ಜನರೆಲ್ಲ ಪ್ರಕೃತಿನೇ ದೇವರು ಅಂತ ಹೇಳಿ ಪೂಜೆ ಮಾಡ್ತಾಯಿದ್ರು. ಯಾಕೆ ಅಂದರೆ ಅವುಗಳಿಂದಾನೇ ಮನುಷ್ಯ ಬದುಕ್ತಾ ಇದ್ದಾನಲ್ವ. ಯಾವುದು ವ್ಯಕ್ತಿಗೆ ಸಹಾಯ ಮಾಡುತ್ತೋ ಅದನ್ನೇ ದೇವರು ಅಂತ ಹೇಳಿ ಭಾವಿಸೋಕೆ ಶುರು ಮಾಡಿದ. ಇವಾಗ ನೋಡಿ, ನೀರು ನಮ್ಮನ್ನು ಬದುಕಿಸ್ತಾ ಇದೆ, ನೀರು ದೇವರು ಅಂತ ಹೇಳಿ ಅದಕ್ಕೊಂದು ಹೆಸರಿಟ್ಟ. ಆಮೇಲೆ ಗಾಳಿ, ಆಮೇಲೆ ಸೂರ್ಯ. ಇದೇ ರೀತಿಯಲ್ಲಿ ಪ್ರಕೃತಿಯಲ್ಲಿ ಯಾವೆಲ್ಲ ಸಹಾಯಗಳು ಮಾಡ್ತಾವೋ ಅವನ್ನೆಲ್ಲ ದೇವರು ಅಂತ ಹೇಳಿ ಕರೆಯೋಕೆ ಶುರು ಮಾಡಿದ. ನೋಡಿ, ಈ ಒಂದು ಭಾವನೆ ಇದೆ ಅಲ್ವಾ, ದೇವರು, ಭಕ್ತಿ, ಈ ಒಂದು ಭಾವನೆ ಅನ್ನೋದಿದೆಯಲ್ವ, ಇದು ತುಂಬ ಅಂದರೆ ತುಂಬಾ ಒಳ್ಳೆಯದು. ಅದು ದೇವರು, ಇದು ದೇವರು ಅಂತ ಹೇಳಿ ಭಾವಿಸೋದು ತಪ್ಪಲ್ಲ. ಬಟ್ ಇದೇನೆಂದರೆ ಸ್ಟಾರ್ಟಿಂಗ್, ಇದು ಒಂದು ಮೊದಲನೇ ಹಂತ ಅಂತಲೇ ಹೇಳ್ಬೋದು. ಆದರೆ ಮುಂದೆ ಹೋಗಿ ನಾವು ದೇವರ ಬಗ್ಗೆ ತಿಳ್ಕೊಬೇಕಲ್ವಾ? ನಾವು ಅಲ್ಲೇ ಸ್ಟಕ್ ಆಗಿಬಿಟ್ಟಿದ್ದೀವಿ. ನಾವು ಇವತ್ತು ಏನಾದರೂ ನಮ್ಮ ಮನೆಯಲ್ಲಿರೋ ದೇವ್ರ ಬಗ್ಗೆ ನಮ್ಮ ಮನೆಯವ್ರನ್ನ ಕೇಳಿದರೆ ಅವರು ನಮ್ಮ ಬಾಯನ್ನು ಮುಚ್ಚಿಸ್ಬಿಡ್ತಾರೆ. ಏನಂದರೆ ಇದೆಲ್ಲ ನಮ್ಮ ಹಿರಿಯರು ಮಾಡಿರೋದು, ಅದನ್ನು ನಾವು ಮಾಡಲೇಬೇಕು. ಮತ್ತು ಇನ್ನೊಂದೇನೆಂದರೆ ದೇವರನ್ನೇ ನೀನು ಪ್ರಶ್ನೆ ಮಾಡ್ತೀಯಾ ಅಂತೇಳಿ ಭಯ ಕೂಡ ಹುಟ್ಟಿಸ್ತಾರೆ. ಈ ರೀತಿಯಲ್ಲಿ ಹೇಳಿ 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 ದೇವರು ಅನ್ನೋ ಒಂದು ವಿಚಾರದಲ್ಲಿ ನಮ್ಮ ಬುದ್ಧಿಯನ್ನು ತಟ್ಟಿ ಮಲಗಿಸ್ಬಿಟ್ಟಿದ್ದಾರೆ. ಹಾಗಾಗಿನೇ ಇವತ್ತು ನಮಗೆ ದೇವ್ರ ಬಗ್ಗೆ ಆಲೋಚನೆ ಮಾಡೋ ಶಕ್ತಿ ಅನ್ನೋದೇ ಹೊರಟೋಗ್ಬಿಟ್ಟಿದೆ. ಇನ್ನೊಂದು ನೋಡಿ, ಆಶ್ಚರ್ಯವಾದ ಸಂಗತಿ ಏನು ಅಂತಂದರೆ, ಈ ದೇವ್ರ ಬಗ್ಗೆ ಬಿಟ್ಟು ಬೇರೆ ವಿಷಯಗಳ ಬಗ್ಗೆ ಎಲ್ಲ ಸಪೋರ್ಟ್ ಮಾಡ್ತಾರೆ. ಇವಾಗ ನೋಡಿ, ಸ್ಕೂಲು ಕಾಲೇಜಲ್ಲಿ ಕಡಿಮೆ ಮಾರ್ಕ್ಸನ್ನು ತೆಗೆದರೆ ಯಾಕೆ ನಿನಗೆ ಬುದ್ಧಿ ಇಲ್ವಾ, ಓದೋಕ್ಕೆ ಏನಾಗಿತ್ತು ಅಂತ ಹೇಳಿ ಬೈತಾರೆ. ಮತ್ತು ಸಂಪಾದನೆಯೂ ಕೂಡ ನಿನಗೆ ಬುದ್ಧಿ ಇಲ್ವಾ, ಹೆಚ್ಚು ಹೆಚ್ಚು ಸಂಪಾದನೆ ಮಾಡಬೇಕು, ದುಡ್ಡನ್ನು ಗಳಿಸಬೇಕು, ಆಸ್ತಿ ಮಾಡಬೇಕು ಅಂತ ಹೇಳಿನೇ ತುಂಬ ಎಂಕರೇಜ್ ಮಾಡ್ತಾರೆ, ಅದನ್ನು ಮಾಡು ಇದನ್ನು ಮಾಡು ಅಂತ ಹೇಳಿ. ಆದರೆ ದೇವರು ಅನ್ನೋ ಒಂದು ವಿಷಯ ಬಂತು ಅಂತಂದರೆ ನಮ್ಮ ಬುದ್ಧಿಯನ್ನು ತಟ್ಟಿ ಮಲಗಿಸ್ಬಿಡ್ತಾರೆ. ಯಾಕೆ? ಇದನ್ನು ಸುಮ್ಮನೆ ಹಾಗೆ ನಮಗೆ ನಾವೇ ಪ್ರಶ್ನೆಗಳನ್ನು ಹಾಕೋಬೇಕು. ಯಾಕಂದರೆ ನೋಡಿ, ಈ ದೇವರು ಅನ್ನೋ ಒಂದು ಶಕ್ತಿ ಇದೆಯಲ್ವಾ, ನಾವೇನು ಬದುಕ್ತಾ ಇದ್ದೀವಲ್ವ, ಅದನ್ನು ಪ್ರತಿಯೊಬ್ಬರು ಸರಿಯಾಗಿ ತಿಳ್ಕೊಳ್ಳೇಬೇಕು. ಇಲ್ಲ ಅಂದರೆ ನಮ್ಮ ಇಡೀ ಜೀವನ ವ್ಯರ್ಥ. ಯಾಕೆಂದರೆ ನೋಡಿ, ಅದೇ ನಮ್ಮನ್ನು ಇಲ್ಲಿ ಬದುಕಿಸ್ತಾ ಇದೆ ಅಲ್ವಾ, ಅದೇ ನಮ್ಮನ್ನು ಇಲ್ಲಿ ಸೃಷ್ಟಿ ಮಾಡಿದೆ ಅಲ್ವಾ. ನಾವು ಅದ್ರ ಬಗ್ಗೆನೇ ತಿಳ್ಕೊಳ್ಳಿಲ್ಲ ಅಂತಂದರೆ ನಾವು
ಅನ್ಯಾಯ ಮಾಡ್ದಂಗೆ ಆಗಲ್ವಾ? ನಾವು ಅಜ್ಞಾನಿಗಳು ಅಂತ ಅನ್ನಿಸ್ಕೊಳ್ಳೋದಿಲ್ವಾ? ಕೆಲವೊಬ್ರು ಹೇಳ್ತಾರೆ ದೇವರು ಅಂದರೆ ಒಂದು ನಂಬಿಕೆ ಅಷ್ಟೇ. ನಾವು ಅದನ್ನಾದರೂ ದೇವರು ಅಂತ ಕರಿಬೋದು, ಇದನ್ನಾದರೂ ದೇವರು ಅಂತ ಕರಿಬೋದು, ನಾವು ಗಿಡನೂ ದೇವರು ಅಂತ ಕರಿಬೋದು, ಯಾವುದೋ ಒಂದು ವಸ್ತುನೂ ಕೂಡ ದೇವರು ಅಂತ ಕರಿಬೋದು, ಅದರಲ್ಲಿ ತಪ್ಪೇನಿಲ್ಲ ಅಂತ ಅಂದು ಹೇಳ್ತಾರೆ. ನೋಡಿ, ನಂಬಿಕೆನೇ ದೇವರು ಅಂತ ನಾವು ಅಂದ್ಕೊಂಡ್ರೆ ನೂರಾರು ಸಾವಿರಾರು ಕೋಟಿ ದೇವರುಗಳು ಇಲ್ಲಿ ಹುಟ್ಕೊತವೆ. ನೋಡಿ, ಸತ್ಯ ಹೇಗಿದೆ ಅದನ್ನು ಹಾಗೆ ನಂಬೋದು ಸರಿನಾ, ಅಥವಾ ನಮಗೆ ಇಷ್ಟ ಬಂದಂಗೆ ನಾವು ಅದನ್ನು ನಂಬೋದು ಸರಿನಾ? ಸ್ವಲ್ಪ ಯೋಚನೆ ಮಾಡಿ. ಇವಾಗ ನೋಡಿ, ನಾವು ಯಾವುದೋ ಒಂದನ್ನು ದೇವರು ಅಂತ ಹೇಳಿ ಕರಿತೀವಿ ಅಂತಂದರೆ ಅದು ದೇವರಾ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ನೋಡಿ, ಇವೆಲ್ಲ ಹೇಗೆ ಉಟ್ಕೊಂಡು ಅಂತಂದರೆ, ಇವಾಗ ನಾವು ನಮ್ಮ ತಾಯಿನ ದೇವರು ಅಂತಂದು ಹೇಳ್ತೀವಿ. ಯಾಕೆಂದರೆ ನಮ್ಮ ತಾಯಿ 9 ತಿಂಗಳು ಹೊಟ್ಟೆಯಲ್ಲಿ ನಮ್ಮನ್ನು ಹೆತ್ತಿದ್ದಾಳೆ, ತುಂಬ ಪ್ರೀತಿ ಕರುಣೆಯಿಂದ ಸಾಕಿದ್ದಾಳೆ. ಹಾಗಾಗಿ ನಾವು ತಾಯಿಯನ್ನು ದೇವರು ಸಮಾನ. ಮತ್ತು ಅದೇ ರೀತಿಯಲ್ಲಿ ನಮಗೆ ಯಾರಾದರೂ ಸಹಾಯ ಮಾಡಿದರು ಅಂದರೆ, ಒಳ್ಳೆ ಸಮಯಕ್ಕೇ ತುಂಬ ಕಷ್ಟದಲ್ಲಿದ್ದೆ, ನೀನು ಸಹಾಯ ಮಾಡಿದೆ, ದೇವರು ಬಂದಂಗೆ ಬಂದೆ ಅಂತಂದು ಹೇಳ್ತಾ ಇರ್ತಾರೆ. ನೋಡಿ, ಈ ಒಂದು ಹೋಲಿಕೆ ಅನ್ನೋದೇನಿದೆ ಅಲ್ವಾ, ನಾವು ಅದು ದೇವರು, ಇದು ದೇವರು, ಇವ್ರ ದೇವರು ಅಂತ ನಾವು ಹೇಳ್ಬೋದು, ಆದರೆ ವಾಸ್ತವದಲ್ಲಿ ಅದು ಯಾವುದು ದೇವರು ಆಗೋದಿಲ್ಲ. ಹೇಗೆಂದರೆ ನೋಡಿ, ಒಂದು ಸಣ್ಣ ಎಕ್ಸಾಂಪಲ್. ಇವಾಗ ನಮ್ಮ ತಂದೆ ಥರ ನಮ್ಮನ್ನು ಬೇರೆ ಯಾರೋ ನೋಡ್ಕೋಬೋದು, ಅವ್ರು ಅದೇ ಥರ ನಮ್ಮನ್ನು ಟ್ರೀಟ್ ಮಾಡ್ಬೋದು, ಏನಂದರೆ ಕಾಳಜಿ ಮಾಡ್ಬೋದು. ಆದರೆ ನಾವು ಅವ್ರನ್ನ ಅಪ್ಪ ಅಂತ ಕರಿಬೋದು, ಆದರೆ ನಮ್ಮ ಸ್ವಂತ ಅಪ್ಪ ಅವರು ಆಗೋಕ್ಕೆ ಆಗೋದಿಲ್ಲ. ನಮ್ಮನ್ನು ಹುಟ್ಟಿಸಿದ ಅಪ್ಪನೇ ಬೇರೆ ಇರ್ತಾರೆ, ನಾವು ಅವರನ್ನು ಮಾತ್ರ ಅಪ್ಪ ಅಂತ ಕರಿಬೇಕು. ಇದೇ ಸರಿಯಾದ ಜ್ಞಾನ ಇದು. ನಾವು ನಮ್ಮ ಸ್ವಂತ ಅಪ್ಪನ ಬಿಟ್ಟು ಬೇರೆಯವ್ರನ್ನ ಅಪ್ಪ ಅಂತ ಕರಿದ್ವಿ ಅಂತಂದ್ರೆ, ಇಲ್ಲ ಇವರೇ ನಮ್ಮಪ್ಪ, ಇವರೇ ನಮ್ಮ ಹುಟ್ಟಿಸಿದಾತ ಅಂತ ನಾವೇನಾರು ಅಂದ್ವಿ ಅಂದರೆ ನಾವಿಲ್ಲಿ ಹುಚ್ಚರಾಗ್ತೀವಿ. ನಮ್ಮ ತಂದೆ ಹೇಳ್ತಾರೆ, ಯಾರು ನಮ್ಮನ್ನು ಹುಟ್ಟಿಸಿರ್ತಾರಲ್ವ ನಮ್ಮನ್ನು, ಆ ತಂದೆ ಹೇಳ್ತಾರೆ, ನೀನೇನು ಹುಚ್ಚನಾ, ನಿನಗೇನು ಬುದ್ಧಿ ಇಲ್ವಾ, ನಿನ್ನ ಹುಟ್ಟಿಸಿದ ನಾನು ಇಲ್ಲಿರಬೇಕಾದ್ರೆ ಬೇರೆ ಯಾರನ್ನೂ ಅಪ್ಪ ಅಂತೀಯಲ್ಲ ಅಂತ ಹೇಳಿ. ಅದೇ ರೀತಿಯಲ್ಲಿ ಸ್ನೇಹಿತರೆ, ನಮ್ಮನ್ನು, ನಿಮ್ಮನ್ನು, ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರೋ ಒಂದು ಶಕ್ತಿ ಇದೆ. ನಾವು ಆ ಒಂದು ಶಕ್ತಿಯನ್ನೇ ದೇವರು ಅಂತ ಹೇಳಿ ಮಾತ್ರ ಕರಿಬೇಕು. ಇಲ್ಲ ನಾವು ಮನಸ್ಸಿಗೆ ಬಂದಂಗೆ ದೇವರುಗಳನ್ನು ಸೃಷ್ಟಿ ಮಾಡ್ತೀವಿ ಅಂತಂದರೆ ನಮ್ಮ ತೊಂದರೆಗಳನ್ನು ನಾವೇ ತಂದ್ಕೊಂಡಂಗೆ. ಯಾಕೆಂದರೆ ನೋಡಿ, ಅನೇಕ ದೇವರುಗಳು ಸೃಷ್ಟಿಯಾದರೆ ಏನಾಗುತ್ತೆ, ಫಸ್ಟ್ ಮನುಷ್ಯನಲ್ಲಿ ಭೇದ ಭಾವ ಹುಟ್ಟುತ್ತೆ. ನಮ್ಮ ದೇವರು ನಾವು ಪೂಜೆ ಮಾಡ್ತೀವಿ, ಅವ್ರ ದೇವ್ರನ್ನ ಅವ್ರು ಪೂಜೆ ಮಾಡ್ತಾರೆ, ಅವರೇ ಬೇರೆ ನಾವೇ ಬೇರೆ, ಅವ್ರಿಗೂ ನಮಗೂ ಸಂಬಂಧನೇ ಇಲ್ಲ. ನೋಡಿ, ಈ ರೀತಿಯಾದ ಭಾವನೆಗಳು, ಯೋಚನೆಗಳು ಇದ್ದರೆ ಮನುಷ್ಯನಲ್ಲಿ ಒಂದು ಪ್ರೀತಿ, ಕರುಣೆ, ಸ್ನೇಹ, ಭರವಸೆ, ಒಂದು ವಿಶ್ವಾಸ ಎಲ್ಲಿರುತ್ತೆ? ಇಲ್ಲ. ಇಲ್ಲಿ ದ್ವೇಷ ಕೂಡ ಹುಟ್ಟಬಹುದು. ಯಾಕೆಂದರೆ ಯಾವಾಗ ಅವರು ನಮ್ಮವರಲ್ಲ ಅನ್ನೋ ಒಂದು ಯೋಚನೆ ನಮ್ಮಲ್ಲಿ ಬರುತ್ತೋ ಆವಾಗ ಅವ್ರ ಬಗ್ಗೆ ನಮಗೆ ನೆಗೆಟಿವ್ ಆದ ಯೋಚನೆಗಳು ಬಂದೇ ಬರ್ತವೆ. ಯಾರನ್ನು ನಮ್ಮವರು ಅಂತ ನಾವು ಅಪ್ಕೊತೀವೋ ಅವರಲ್ಲಿ ತಪ್ಪುಗಳು ಇದ್ರೂ ಕೂಡ ನಾವು ಅವುಗಳನ್ನು ಸಹಿಸ್ಕೊತೀವಿ ಮತ್ತು ಅವ್ರ ಜೊತೆ ಪ್ರೀತಿ ಕರುಣೆಯಿಂದ ಇರ್ತೀವಿ. ಹಾಗಾಗಿ 108 ಸಾವಿರಾರು ಕೋಟಿ ದೇವರುಗಳು ಇರೋದ್ರಿಂದ ಫಸ್ಟ್ ಮನುಷ್ಯನಲ್ಲಿ ಭೇದ ಭಾವ ಹುಟ್ಟುತ್ತೆ. ಮತ್ತು ಇನ್ನೊಂದೇನೆಂದರೆ, ಇದನ್ನು ಭಗವಂತ ಕೂಡ ಮೆಚ್ಚೋದಿಲ್ಲ. ಯಾಕೆಂದರೆ ನೋಡಿ, ಈ ಭೂಮಿ ಮೇಲೆ ಎಷ್ಟು ಕೋಟಿ ಜೀವರಾಶಿಗಳಿದ್ದಾವೆ ಅಲ್ವಾ, ಅವುಗಳಲ್ಲಿ ಆಲೋಚನೆ ಮಾಡಿ ಸರಿ ಯಾವುದು ತಪ್ಪು ಯಾವುದು ಅಂತ ತಿಳ್ಕೊಳ್ಳೋ ಜ್ಞಾನ ಮನುಷ್ಯನಿಗೆ ಮಾತ್ರ ಇರುತ್ತೆ. ಹೀಗಿರುವಾಗ ನಾವು ದೇವರು ಅಂತ ಆ ಒಂದು ಶಕ್ತಿಯನ್ನು ತಿಳ್ಕೊಂಡು ಆ ಶಕ್ತಿಗೆ ಕೃತಜ್ಞತೆ ಸಲ್ಲಿಸಬೇಕಾ, ಅಥವಾ ಬೇರೆ ಯಾವುದೋ ವಸ್ತುಗಳನ್ನು ನಾವು ದೇವರು ಅಂತ ಭಾವಿಸಿ ಅದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕಾ? ನಾವು ಯಾವುದಾದ್ರು ವಸ್ತುಗಳನ್ನು ದೇವರು ಅಂತ ಹೇಳಿ ಭಾವಿಸ್ತಾ ಇದ್ದೀವಿ ಅಂತಂದರೆ ನಾವು ತುಂಬ ಕೆಳಮಟ್ಟದಲ್ಲಿ ಇದ್ದೀವಿ ಅಂತ ಅರ್ಥ. ದೇವರು ಭಗವಂತ ನಮ್ಮನ್ನು ತುಂಬ ಕೆಳಮಟ್ಟದಲ್ಲಿ ನೋಡ್ತಾನೆ. ಹಾಗಾಗಿ ಭಗವಂತನನ್ನೇ ಅರಿತು ಯಾರು ಅವನನ್ನು ಮಾತ್ರ ಪೂಜೆ ಮಾಡ್ತಾರೋ, ಧ್ಯಾನ ಮಾಡ್ತಾರೋ ಅವರು ತುಂಬ ಶ್ರೇಷ್ಠವಾದರು. ಭಗವಂತ ಅವರನ್ನು ತುಂಬ ಅಂದರೆ ತುಂಬಾ ಪ್ರೀತಿಸ್ತಾನೆ. ಇವಾಗ ನೋಡಿ, ನೀವು ಅಕಸ್ಮಾತ್ ಇವಾಗ ಒಂದು ವಸ್ತುವೇ ದೇವರು ಅಂತ ಭಾವಿಸಿದ್ರಿ ಅಂತಂದರೆ ಸುಮ್ಮನೆ ಹಾಗೆ ಯೋಚನೆ ಮಾಡಿ. ನಿರ್ಜೀವ ವಸ್ತುಗಳಲ್ಲಿ ನೀವೇನಾದ್ರು ದೇವರನ್ನು ನೋಡ್ತಾ ಇದ್ದರೆ, ಇವಾಗ ನೋಡಿ, ನಾವು ಮಾತಾಡ್ತೀವಿ, ನಮಗೆ ಜೀವ ಇದೆ ಮತ್ತು ನಮಗೆ ಅದ್ಭುತವಾದ ಒಂದು ದೇಹ ಇದೆ, ನಾವು ಯೋಚನೆ ಮಾಡ್ತೀವಿ. ನಮ್ಮನ್ನು ಸೃಷ್ಟಿ ಮಾಡಿರೋ ದೇವರು, ನಾವೇ ಹಿಂಗಿದ್ದೀವಿ, ನಮ್ಮನ್ನು ಸೃಷ್ಟಿ ಮಾಡಿರೋ ದೇವರು ನಿರ್ಜೀವ ವಸ್ತುವಲ್ಲಿ ಇರ್ತಾನ? ಖಂಡಿತ ಅಲ್ಲ. ನಾವು ಯಾಕೆ ಬರೀ ನಿರ್ಜೀವ ವಸ್ತುಗಳನ್ನೇ ಯಾಕೆ ನೋಡಬೇಕು? ಸಾಕಷ್ಟು ಜೀವ ರಾಶಿಗಳಿದಾವಲ್ವ, ಅವನ್ನೆಲ್ಲ ನೋಡಬೇಕಲ್ವ. ಅವನ್ನೆಲ್ಲ ನೋಡಿದಾಗ ನಮಗೆ ಏನು ಅನಿಸುತ್ತೆ? ಭಗವಂತ ಮಹಾಜ್ಞಾನಿ, ಮಹಾಕರುಣೆ ಉಳ್ಳವನು, ಪ್ರೀತಿ ಉಳ್ಳವನು ಮತ್ತು ಮಹಾಶಕ್ತಿವಂತ ಅಂತ ಅನಿಸುತ್ತೆ. ಆ ಭಗವಂತನನ್ನು ತಿಳ್ಕೊಳ್ಳೋದು ಹೇಗೆ ನೋಡಿ, ಇವಾಗ ಸಾಕಷ್ಟು ಇದು ಜ್ಞಾನದ ಯುಗ. ಇವತ್ತು ತುಂಬ ಅಂದರೆ ತುಂಬಾ ಸರಳ ಭಗವಂತನನ್ನು ತಿಳ್ಕೊಳ್ಳೋಕ್ಕೆ. ಆವಾಗೆಲ್ಲ ಬಿಡಿ, ಹಿಂದಿನ ಕಾಲದಲ್ಲಿ
ಅಷ್ಟು ಜ್ಞಾನ ಇದ್ದಿಲ್ಲ, ಅಜ್ಞಾನ ಕೂಡ ಇತ್ತು. ಆಗಿನ ಕಾಲದಲ್ಲಿ ತುಂಬಾ ಕಷ್ಟ ಇತ್ತು ದೇವ್ರ ಬಗ್ಗೆ ತಿಳ್ಕೊಳ್ಳೋದು. ಹಾಗಾಗಿ ಅವರು ಬೇರೆ ಬೇರೆ ಆದ ಒಂದು ದಾರಿಗಳನ್ನು ಹಿಡ್ಕೊಂಡ್ರು. ಆದರೆ ನಾವು ಇವಾಗ ಜ್ಞಾನದ ಯುಗದಲ್ಲಿದ್ದೀವಿ. ಎಲ್ಲವೂ ನಮ್ಮ ಒಂದು ಕೈಯಲ್ಲಿದೆ. ಧಾರ್ಮಿಕ ಪುಸ್ತಕಗಳಿದ್ದಾವೆ. ಇವಾಗ ನಾವು ತುಂಬ ಸ್ಪೀಡಾಗಿ ಯೋಚನೆ ಮಾಡ್ತೀವಿ, ಆಲೋಚನೆ ಮಾಡ್ತೀವಿ. ಹೀಗಿರುವಾಗ ಈ ಒಂದು ಕಾಲದಲ್ಲಿ ನಾವು ಸರಿಯಾಗಿ ಭಗವಂತನನ್ನು ತಿಳ್ಕೋಬೇಕು. ಹಿಂದೆ ಅವರು ಏನು ಪಾಲನೆ ಮಾಡ್ತಾ ಬಂದಿದ್ರಲ್ವ, ಅವರಂತೆ ನಾವು ಆಗಿಬಿಡ್ತೀವಿ. ಈಗಿನ ಕಾಲದ ಜೀವಿಗಳು ನಾವು ಆಗೋದಿಲ್ಲ, ಈಗಿನ ಕಾಲದ ಮನುಷ್ಯರು ನಾವು ಆಗೋದಿಲ್ಲ. ಹಾಗಾಗಿ ಈ ಒಂದು ಜ್ಞಾನದ ಯುಗದಲ್ಲಿ ಭಗವಂತ ನಮ್ಮನ್ನು ಹುಟ್ಟಿಸಿದ್ದಾನೆ ಅಂತಂದರೆ ಜ್ಞಾನದ ಮೂಲಕ ಹೆಚ್ಚು ಹೆಚ್ಚು ಕಲಿಯುವುದರ ಮುಖಾಂತರ ನಾವು ಭಗವಂತನನ್ನು ತಿಳ್ಕೋಬೇಕು. ಹೇಗೆ? ಧಾರ್ಮಿಕ ಪುಸ್ತಕಗಳನ್ನು ಓದಬೇಕು. ಕೆಲವೊಬ್ಬರಿಗೆ ಇದ್ರ ಬಗ್ಗೆ ತುಂಬ ಆಳವಾಗಿ ಕೆಲವೊಬ್ಬರು ಅಧ್ಯಯನ ಮಾಡಿರ್ತಾರೆ, ಅವ್ರ ಹತ್ರ ಹೋಗಿ ತಿಳ್ಕೋಬೇಕು. ಇಲ್ಲಪ್ಪ ನಮಗೆ ಓದೋಕ್ಕೂ ಗೊತ್ತಿಲ್ಲ ಮತ್ತು ನಮ್ಮ ಕೈಯಲ್ಲಿ ಯಾರೂ ಇಲ್ಲ ಅಂತಂದರೆ ನೋಡಿ, ತುಂಬ ಸರಳವಾದ ವಿಧಾನ ಏನಂತಂದರೆ ಸೃಷ್ಟಿಯನ್ನು ನೋಡಬೇಕು. ನಮ್ಮ ಸುತ್ತಮುತ್ತ ಏನೆಲ್ಲ ಸೂರ್ಯ, ಚಂದ್ರ, ಭೂಮಿ, ಆಕಾಶ, ಗಿಡ, ಮರ, ಹೂವು, ಹಣ್ಣು, ಪ್ರಾಣಿ, ಪಕ್ಷಿಗಳು ಇವನ್ನೆಲ್ಲ ನೋಡಬೇಕು. ಇಡೀ ಬ್ರಹ್ಮಾಂಡವನ್ನು ನೋಡಬೇಕು. ನೋಡಿದಾಗ ನಮಗೆ ಅನಿಸುತ್ತೆ ಅದರಲ್ಲಿ ತುಂಬ ನಿಯಮಗಳಿದ್ದಾವೆ. ಭಗವಂತ ಏನಪ್ಪ ಎಷ್ಟು ಅದ್ಭುತವಾಗಿ ಇದನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳಿ. ಸೂರ್ಯ ಸ್ವಲ್ಪ ಮುಂದೆ ಬಂದರೆ ಶಾಖಕ್ಕೇ ಎಲ್ಲ ಜೀವಿಗಳು ಸತ್ತು ಹೋಗ್ತವೆ, ಸ್ವಲ್ಪ ಹಿಂದೆ ಹೋದರೆ ಚಳಿಗೇ ಎಲ್ಲ ಜೀವಿಗಳು ಸತ್ತು ಹೋಗ್ತವೆ. ಬಟ್ ಅದು ಒಂದು ಕರೆಕ್ಟಾಗಿ ನಮಗೆ ಬೆಳಕು ಕೊಡ್ತಾ ಇದೆಯಲ್ಲ, ಭಗವಂತ ಎಷ್ಟು ಚೆನ್ನಾಗಿ ಅದನ್ನು ಫಿಕ್ಸ್ ಮಾಡಿದ್ದಾನಲ್ವ. ಒಂದು ತುಂಬ ಜ್ಞಾನವಂತ ಮತ್ತು ತುಂಬ ಲಕ್ಷಾಂತರ ಜೀವರಾಶಿಗಳಿದ್ದಾವೆ, ಅವುಗಳನ್ನೆಲ್ಲ ಸಾಕ್ತಾ ಇದ್ದಾನಲ್ವ. ಭಗವಂತ ತುಂಬ ಕರುಣೆ ಉಳ್ಳವನು, ಪ್ರೀತಿ ಉಳ್ಳವನು. ಈ ರೀತಿ ಸೃಷ್ಟಿಯನ್ನು ನೋಡಿ ಸೃಷ್ಟಿಯ ಹಿಂದಿರುವ ಶಕ್ತಿಯನ್ನು ನಾವು ಅರ್ಥ ಮಾಡ್ಕೋಬೇಕು. ಜಗತ್ತನ್ನು ನೋಡಿ ಜಗನ್ನಾಥನನ್ನು ತಿಳ್ಕೋಬೇಕು ಅಂತ ಹೇಳ್ತಾರಲ್ವ. ಹಾಗೆ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ ಗೊತ್ತಾ? ಸೃಷ್ಟಿಯನ್ನು ನೋಡಿದ್ದೀವಿ, ಸೃಷ್ಟಿಯನ್ನೇ ದೇವರು ಅಂತ ಹೇಳಿ ಭಾವಿಸ್ತಾ ಇದ್ದೀವಿ. ಸೃಷ್ಟಿಯನ್ನು ನೋಡಿ ಸೃಷ್ಟಿಯ ಹಿಂದೆ ಇರುವ ಶಕ್ತಿಯನ್ನು ಅರ್ಥ ಮಾಡ್ಕೋಬೇಕು. ಹೀಗೆ ನಾವು ಪ್ರಕೃತಿಯನ್ನು ನೋಡಿ ಯೋಚನೆ ಮಾಡ್ತಾ ಹೋದಾಗೆಲ್ಲ ನಮಗೊಂದು ಅಂತಿಮ ಸತ್ಯ ಸಿಗುತ್ತೆ. ಆ ಅಂತಿಮ ಸತ್ಯನೇ ಏಕಂ ಸತ್, ಅಂದರೆ ಭಗವಂತ ಒಬ್ಬನೇ ಇದ್ದಾನೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ನಿಮಗೇನು ಅನ್ನಿಸ್ತು? ಕಮೆಂಟ್ ಮುಖಾಂತರ ತಿಳಿಸಿ.